ವಿದ್ಯಾರ್ಥಿನಿಯರು ಆರೋಗ್ಯ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕ, ಎನ್ಎಸ್ಎಸ್ ಘಟಕ, ಕ್ರೀಡಾ ವಿಭಾಗ ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿಭಾಗಗಳ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯಕ್ಕಾಗಿ ನಡಿಗೆ ಪ್ರೇರಣಾದಾಯಕ ಜಾಗೃತಿ ಕಾರ್ಯಕ್ರಮ ಜರುಗಿತು. ಬೈಲಹೊಂಗಲ ಪಟ್ಟಣದ ಕಿತ್ತೂರಾಣಿ ಚೆನ್ನಮ್ಮ ಐಕ್ಯ ಸ್ಥಳದಿಂದ ನಡಿಗೆ ಜಾಗೃತಿ ಜಾಥಾ ಆರಂಭವಾಗಿ ನಯಾನಗರದ ಮಲಪ್ರಭಾ ನದಿ ತೀರದ ಜಾಕ್ವೆಲ್ವರೆಗೆ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ಯಶಸ್ವಿಯಾಗಿ ಪಾದಯಾತ್ರೆ ರೂಪದಲ್ಲಿ ನಡೆಯಿತು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಹಸನ್ ಗೋರವನಕೊಳ್ಳ ಅವರು ವಿದ್ಯಾರ್ಥಿನಿಯರು ಆರೋಗ್ಯದತ್ತ ಹೆಜ್ಜೆ ಇಡುವ ಈ ಕಾರ್ಯಕ್ರಮ ಪ್ರಶಂಸನೀಯ ಎಂದು ತಿಳಿಸಿದರು. ಸಮಿತಿಯ ಸದಸ್ಯರಾದ ಆನಂದ್ ವಾಲಿ, ಸಂಗಪ್ಪ ಕಾದ್ರೊಳ್ಳಿ, ಸುನೀಶ್ ದೇಜ್ನೂರ್, ಜಯಶ್ರೀ ಮತ್ತಿಕೊಪ್ ಮತ್ತು ಎಸ್ಜಿ ಚಿಕ್ಮಠ್, ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರಾಘವೇಂದ್ರ ಹುಲ್ಕುಟ್, ಕ್ರೀಡಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಬಿಎಂ ವಾಲಿ, ಯುವ ರೆಡ್ ಕ್ರಾಸ್ ಸಂಚಾಲಕ ಪ್ರವೀಣ್ ಕುಮಾರ್ ಸಂಸುದ್ದಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮುಖ್ಯಸ್ಥೆ ಡಾಕ್ಟರ್ ಇಂದುಮತಿ ವಿಆರ್ ಸೇರಿದಂತೆ ಎಲ್ಲ ಅಧ್ಯಾಪಕರ ತಂಡ ಭಾಗವಹಿಸಿದ್ದರು. ಕಾಲೇಜಿನ 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಉತ್ಸಾಹಭರಿತವಾಗಿ ನಡಿಗೆಯಲ್ಲಿ ಪಾಲ್ಗೊಂಡರು. ವಿದ್ಯಾರ್ಥಿನಿಯರ ಆರೋಗ್ಯದ ಹಿತದೃಷ್ಟಿಯಿಂದ ಬಿಸಿಲು ರಕ್ಷಣೆಗಾಗಿ ಟೋಪಿಗಳನ್ನು ಕಾಲೇಜಿನ ಇತಿಹಾಸ ಉಪನ್ಯಾಸಕಿ ಹಾಗೂ ಕಿತ್ತೂರು ಕರ್ನಾಟಕ ಸೇನೆಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಸವಿತಾ ಪಾಟೀಲ್ ಉಚಿತವಾಗಿ ವಿತರಿಸಿದರು.